ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಹಾಗೂ ಇಡಿ ವಿರುದ್ಧ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ನಿಮ್ಮ ನಾಯಕರು ಕಾನೂನಿಗಿಂತ ಮೇಲ ಇಡಿ ಕಚೇರಿಗೆ ನುಗ್ಗುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ನಿಮ್ಮ ಕಾರ್ಯಕರ್ತರಿಗೆ ಒಂದೇ ಒಂದು ಮಾತನ್ನ ಹೇಳೋ ವ್ಯವಧಾನ ಕೂಡ ನಿಮ್ಗಿಲ್ವಾ? ಒಬ್ಬ ಪಬ್ಲಿಕ್ ಫಿಗರ್ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋದನ್ನ ಮೋದಿ ಅವರನ್ನ ನೋಡಿ ಕಲೀರಿ. ಮೋದಿ ಅವರ ವಿರುದ್ಧ ಗೋದ್ರೋತ್ತರ ಹತ್ಯಾಕಾಂಡದ ಆರೋಪ ಇತ್ತು. ಎಲ್ಲಾ ರೀತಿಯಲ್ಲೂ ಕೂಡ ಅವರು ವಿಚಾರಣೆಯನ್ನು ಎದುರಿಸ್ತಿದ್ರು. ಅಮಿತ್ ಶಾ ಕೂಡ ಅಷ್ಟೇ ಗುಜರಾತ್ ಗಲಭೆಗೆ ಸಂಬಂಧಪಟ್ಟಂತೆ ಅವರನ್ನ ಅರೆಸ್ಟೇ ಮಾಡಲಾಯಿತು. ಈ ಒಂದು ಕಾನೂನು ತನಿಖಾ ಸಂಸ್ಥೆಗಳ ವಿರುದ್ಧ ತಮ್ಮ ಕೋಪವನ್ನು ಹೊರ ಹಾಕಿಲ್ಲ, ಕಾನೂನನ್ನೇ ಕೈಗೆತ್ಕೊಳ್ತಿದ್ದಾರೆ. ಅವ್ರಿಗೆ ನೀವ್ಯಾಕೆ ಬುದ್ಧಿ ಹೇಳಕ್ ಆಗ್ತಿಲ್ಲ? ನಮಸ್ಕಾರ ವೀಕ್ಷಕರೇ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿಗೆ ಸೇರಿದ ಕಂಪನಿಯ 661 ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ತನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನ ಆರಂಭಿಸಿದ ಬೆನ್ನಲ್ಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ತರ ಬೆಳವಣಿಗೆ ಆಗಿದೆ. ಅದುವೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಅನ್ನ ದಾಖಲಿಸಿದೆ. ಈ ಕೇಸ್ ಪ್ರಾರಂಭ ಆದಾಗಿನಿಂದ ಇಲ್ಲಿಯವರೆಗೂ ಕೂಡ ಇದೇ ಮೊಟ್ಟ ಮೊದಲ ಬಾರಿಗೆ ತಾಯಿ ಹಾಗೂ ಮಗನ ವಿರುದ್ಧ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ಅನ್ನ ದಾಖಲಿಸಿರುವುದು. ಈ ಒಂದು ಬೆಳವಣಿಗೆ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಮೂಡಿಸಿದೆ. ನ್ಯಾಷನಲ್ ಹೆರಾಲ್ಡ್ ನ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಆರೋಪಿ 1 ಅಂತ ಆಗಿದ್ರೆ ರಾಹುಲ್ ಗಾಂಧಿ ಅವರನ್ನ ಆರೋಪಿ 2 ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಇದು ತುಂಬಾನೇ ಬಹುಮುಖ್ಯವಾದಂತಹ ವಿಚಾರ. ಇನ್ನು ತಮ್ಮ ನಾಯಕರ ವಿರುದ್ಧ ಇಡಿ ಚಾರ್ಜ್ ಶೀಟ್ ಅನ್ನ ದಾಖಲಿಸಿದ ಬೆನ್ನಲ್ಲೇ ಇತ್ತ ಬುಧವಾರ ದೇಶಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಹಾಗೂ ಇಡಿ ವಿರುದ್ಧ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಇವರು ಬೀದಿಗಿಳಿದು ಹೋರಾಟವನ್ನ ಮಾಡಬೇಕಾದ್ರೆ ಇಡಿ ಕಚೇರಿಗೆ ನುಗ್ಗುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅಂದ್ರೆ ಏನು? ನಿಮ್ಮ ನಾಯಕರು ಕಾನೂನಿಗಿಂತ ಮೇಲ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಅನ್ನ ದಾಖಲು ಮಾಡಲೇಬಾರ್ದಾ? ಇದೊಂದು ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಅಂತ ಹೇಳ್ತೀರಾ. ಅದು ಹೇಗೆ ರಾಜಕೀಯ ಪ್ರೇರಿತ ಆಗುತ್ತೆ? ಇಡಿ ಏನೇ ಒಂದು ಪ್ರೊಸೀಜರ್ ನ ಮಾಡಬೇಕಾದ್ರೂ ಕೂಡ ಅದು ಕಾನೂನನ್ನ ಪರಿಪಾಲನೆ ಮಾಡಿ ಸಂವಿಧಾನ ಬದ್ಧವಾಗಿಯೇ ಮಾಡುತ್ತೆ ಹೊರತು ಯಾರೂ ಕೂಡ ಸಂವಿಧಾನದ ಮೇಲಲ್ಲ. ಸೋನಿಯಾ ಗಾಂಧಿ ಆಗ್ಲಿ ರಾಹುಲ್ ಗಾಂಧಿ ಆಗ್ಲಿ ಇವರೇನ್ ಸಂವಿಧಾನಕ್ಕಿಂತನೂ ಕೂಡ ಮಿಗಿಲಾದವರ? ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪುಂಖಾನುಪುಂಖವಾಗಿ ಸುಳ್ಳು ಆರೋಪವನ್ನು ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಇಡಿಯನ್ನ ಬಳಸ್ಕೊಳ್ತಾ ಇದೆ, ಇಡಿ ಅಧಿಕಾರಿಗಳನ್ನ ಬಳಸಿಕೊಂಡು ನಮ್ಮ ನಾಯಕರ ವಿರುದ್ಧ ಪಿತೂರಿ ಹೂಡಲಾಗ್ತಿದೆ ಅಂತ ಹೇಳಿ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಇನ್ನುಳಿದಂತಹ ನಾಯಕರು. ಯಾರೇ ಎಷ್ಟೇ ದೊಡ್ಡವರಾದ್ರೂ ಕೂಡ ಕಾನೂನಿನ ಪ್ರಕ್ರಿಯೆಯನ್ನು ಎದುರಿಸಲೇಬೇಕು. ಕಾನೂನಿನ ಮುಂದೆ ನಾವೆಲ್ಲರೂ ಕೂಡ ಸರಿಸಮಾನರು. ಇಡಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಹಲವಾರು ಅಂಶಗಳನ್ನ ಉಲ್ಲೇಖಿಸಿದೆ. ಕಳ್ಳ ಮಾರ್ಗದಲ್ಲಿ ದುಡ್ಡು ಹೊಡೆದಂತಹ ಆರೋಪ ಕೂಡ ಇದೆ. ಆ ಒಂದು ಕಂಪನಿಯ ಶೇರ್ಗಳನ್ನ ಕಡಿಮೆ ರೇಟ್ ನಲ್ಲಿ ಖರೀದಿಸಿದಂತ ಉದಾಹರಣೆ ಕೂಡ ಇದೆ. ನಾನು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಗೆ ಹಾಗೂ ಇವರು ಕಾನೂನನ್ನ ಕೈಗೆತ್ತಿಕೊಂಡಿದ್ದರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಏನಿದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಪ್ಪಾ ಅಂತ ಹೇಳಿದ್ರೆ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಏನಿದೆಯಲ್ಲ ಅದು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ನ ಒಡೆತನದಲ್ಲಿದೆ. ಈ ಎಜೆಎಲ್ಗೆ ಎಐಸಿಸಿ 90 ಕೋಟಿ ರೂಪಾಯಿ ಸಾಲವನ್ನ ನೀಡಿತ್ತು. ಆದ್ರೆ ಎಜೆಎಲ್ಗೆ ಆ 90 ಕೋಟಿ ರೂಪಾಯಿ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಆಗೋದಿಲ್ಲ. 2013ರಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನೋ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಯಂಗ್ ಇಂಡಿಯಾ ಲಿಮಿಟೆಡ್ ಕಂಪನಿ ಎಜೆಎಲ್ ಕಂಪನಿಯ ಶೇರ್ಗಳನ್ನ ಖರೀದಿ ಮಾಡುತ್ತೆ. ಎಷ್ಟು ಗೊತ್ತಾ? ಕೇವಲ 50 ಲಕ್ಷಕ್ಕೆ ಮಾತ್ರ. ಆದ್ರೆ ಎಜೆಎಲ್ ನ ನೆಟ್ವರ್ತ್ ಏನಿತ್ತಲ್ಲ ಅದು ಬರೋಬ್ಬರಿ 2,000 ಕೋಟಿ ರೂಪಾಯಿ ಆಗಿನ ಕಾಲಕ್ಕೆ. ಈಗಿನ ಕಾಲಕ್ಕೆ ಅದು 5,000 ಕೋಟಿ ಮೌಲ್ಯದ ಷೇರು. ಸೊ 76% ಷೇರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಒಡೆತನದಲ್ಲಿದೆ. ಇವರನ್ನ ಬಿಟ್ರೆ ನಂತರ ಸ್ಯಾಮ್ ಪಿತ್ರೋಡಾ, ಮೋತಿಲಾಲ್ ವೋರಾ ಅವರ ಹೆಸರಿನಲ್ಲೂ ಕೂಡ ಶೇರ್ಸ್ಗಳಿವೆ. ಇದು ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತದ್ದು. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಸುಬ್ರಮಣಿಯನ್ ಸ್ವಾಮಿ ದೂರನ್ನ ದಾಖಲಿಸಿದ್ರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಇಬ್ರು ಕೂಡ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಇಡಿ ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, 2010ರಲ್ಲಿ ಕಾಂಗ್ರೆಸ್ ಆಫೀಸ್ ಕ್ರಿಮಿನಲ್ ಪಿತೂರಿಯನ್ನ ಹೂಡಿ ಎಜೆಎಲ್ ಪ್ರಾಪರ್ಟಿಯ 99% ಶೇರ್ಗಳನ್ನ ಖರೀದಿ ಮಾಡಿದೆ. 5 ಜನ ಇಂಡಿವಿಜುವಲ್ಸ್ ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸ್ಯಾಮ್ ಪಿತ್ರೋಡಾ, ಸುಮನ್ ದುಬೆ ಇವನ್ನೆಲ್ಲ ಸೇರಿದಂತೆ 5 ಜನ ಹಾಗೂ 2 ಕಂಪನಿಗಳನ್ನ ಆರೋಪಿಗಳು ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೇನೆ ಈ ಒಂದು ಮನಿ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಗಳನ್ನು ಕೂಡ ಇಡಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಲಗತ್ತಿಸಿದೆ. ಇದೆಲ್ಲ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗೆ ಇಡಿ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತಹ ವಿಚಾರ. ಆದ್ರೆ ಕಮಿಂಗ್ ಬ್ಯಾಕ್ ಟು ಕಾಂಗ್ರೆಸ್ ಕಾರ್ಯಕರ್ತರ ಪ್ರೊಟೆಸ್ಟ್,
ದಿಲ್ಲಿಯಲ್ಲಿ ಇಡಿ ಕಚೇರಿ ಮುಂದೆ ಹೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಇನ್ನು ದೇಶದ ಹಲವು ಕಡೆ ಕೂಡ ಇಡಿ ಕಚೇರಿಗೆ ನುಗ್ಗೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡಿದ್ರು. ನೀವೆಲ್ಲರೂ ಕೂಡ ಕಾನೂನನ್ನ ಕೈಗೆತ್ಕೊಂಡಿದ್ದೀರಾ ಅನ್ನೋ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ನಾಯಕರು ಯಾರು ಕೂಡ ಕಾನೂನಿಗಿಂತ ಮಿಗಿಲಾದವರಲ್ಲ. ಒಂದ್ ವೇಳೆ ಅವರ ವಿರುದ್ಧ ಈ ರೀತಿ ಗಂಭೀರ ಆರೋಪಗಳಿದೆ ಅಂತ ಹೇಳಿದ್ರೆ ಅವರು ಕಾನೂನಿನ ಮೂಲಕವೇ ಹೋರಾಟ ಮಾಡ್ಲಿ, ನ್ಯಾಯಾಲಯದ ಮೂಲಕವೇ ಹೋರಾಟ ಮಾಡ್ಲಿ. ನೀವು ಯಾರು ಕ್ವಶನ್ ಮಾಡೋದಕ್ಕೆ? ಇಡಿ ಯಾವುದೇ ನಿಟ್ಟಿನಲ್ಲೂ ಕೂಡ ರಾಜಕೀಯ ಪ್ರೇರಿತವಾಗಿ ಕೇಸನ್ನು ದಾಖಲು ಮಾಡಿಲ್ಲ. ಅದು ಏನೇ ಮಾಡೋದಿದ್ರು ಇಡಿ ಅಧಿಕಾರಿಗಳು ನ್ಯಾಯಾಲಯದ ಮುಖಾಂತರವೇ ಮಾಡೋದು, ಸಂವಿಧಾನಬದ್ಧವಾಗಿಯೇ ಮಾಡೋದು. ಇನ್ನು ಕಾಂಗ್ರೆಸ್ ವರಿಷ್ಠ ನಾಯಕರ ಮೇಲೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೇಲೆ ಇರೋದು ಅಂತಿಂತ ಆರೋಪ ಅಲ್ಲ, ಗಂಭೀರ ಆರೋಪ. ಕಳ್ಳ ಮಾರ್ಗದಲ್ಲಿ ಅವರು ದುಡ್ಡು ಮಾಡೋಕ್ ಹೋದ್ರು ಅಂತ ಹೇಳಿ ಕೇವಲ 50 ಲಕ್ಷ ರೂಪಾಯಿನಷ್ಟೇ ಕೊಟ್ಟು 2,000 ಕೋಟಿ ಮೌಲ್ಯದ ಪ್ರಾಪರ್ಟಿನ ಖರೀದಿ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಒಂದು ಅನುಮಾನ ಮೂಡುತ್ತೆ. ಸೊ ಇಂಥ ಆರೋಪ ಇರೋರ ಪರ ನೀವು ಹೋರಾಟವನ್ನ ಮಾಡ್ತಾ ಇದ್ರೆ, ಗಂಟ್ಲು ಹರ್ಕೊಂಡು ಕೂಗ್ತಿದ್ದೀರಾ ಇಡಿ ಅಧಿಕಾರಿಗಳು ಕೇಂದ್ರದ ಕೈಗೊಂಬೆಗಳ ಹಾಗೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಸಂಪೂರ್ಣವಾಗಿ ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನೋಡಿದಾಗ ಯಾರ ತಪ್ಪು ಏನು, ಎಲ್ಲಿ ತಪ್ಪಾಗಿದೆ, ಎಲ್ಲಿ ಹಣ ಸೋರಿಕೆ ಆಗಿದೆ, ಎಲ್ಲಿ ಕಡಿಮೆ ದುಡ್ಡನ್ನ ಕೊಟ್ಟು ಹೆಚ್ಚು ಹಣವನ್ನ ಪಡೆಯಲಾಗಿದೆ, ಎಲ್ಲಾ ಅಂಶಗಳು ಕೂಡ ಗೊತ್ತಾಗುತ್ತೆ. ಒಬ್ಬ ಪಬ್ಲಿಕ್ ಫಿಗರ್ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋದನ್ನ ಮೋದಿ ಅವರನ್ನ ನೋಡಿ ಕಲೀರಿ. ಮೋದಿಯವರ ವಿರುದ್ಧ ಗೋದ್ರೋತ್ತರ ಹತ್ಯಾಕಾಂಡದ ಆರೋಪ ಇತ್ತು. ಅವರು ಕೋರ್ಟ್ಗೆ ಹೋಗ್ತಿದ್ರು, ಅಧಿಕಾರಿಗಳ ಮುಂದೆ ಹೋಗ್ತಿದ್ರು. ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದ ಸಮಯದಲ್ಲಿ ಗಂಟೆಗಟ್ಟಲೆ ಕುತ್ಕೊಂಡು ಅವ್ರ ವಿಚಾರಣೆಯನ್ನ ತುಂಬಾ ಶಾಂತವಾಗಿ, ತುಂಬಾನೇ ಸಾಫ್ಟ್ ಆಗಿ ಎಲ್ಲಾ ರೀತಿಯಲ್ಲೂ ಕೂಡ ಅವರು ವಿಚಾರಣೆಯನ್ನು ಎದುರಿಸ್ತಿದ್ರು. ಎಲ್ಲೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಕಾನೂನಿನ ವಿರುದ್ಧ ಮಾತನಾಡಿದ್ದಾಗ್ಲಿ, ಅಧಿಕಾರಿಗಳ ವಿರುದ್ಧ, ಸಿಬಿಐ ಅಧಿಕಾರಿಗಳ ವಿರುದ್ಧ ಅಥವಾ ಪೊಲೀಸರ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ. ನೀವ್ಯಾಕೆ ನಿಮ್ಮ ಕಾರ್ಯಕರ್ತರ ಬಾಯಿನ ಮುಚ್ಚೋದಕ್ಕಾಗೋದಿಲ್ಲ? ಇನ್ನು ಅಮಿತ್ ಶಾ ಕೂಡ ಅಷ್ಟೇ, ಗುಜರಾತ್ ಗಲಭೆಗೆ ಸಂಬಂಧಪಟ್ಟಂತೆ ಅವ್ರನ್ನ ಅರೆಸ್ಟೇ ಮಾಡಲಾಯಿತು. ಆದ್ರೆ ಒಂದೇ ಒಂದು ದಿನಕ್ಕೂ ಕೂಡ ಅವರು ಈ ಒಂದು ಕಾನೂನು ತನಿಖಾ ಸಂಸ್ಥೆಗಳ ವಿರುದ್ಧ ತಮ್ಮ ಕೋಪವನ್ನು ಹೊರ ಹಾಕಿಲ್ಲ. ಅವರ ಬೆಂಬಲಿಗರು ಯಾರು ಹೋಗಿ ತನಿಖಾ ಸಂಸ್ಥೆಗಳ ಎದುರು ಧರಣಿ ಕೂತಿಲ್ಲ, ಅವರ ಮೇಲೆ ಹೋಗಿ ಇಲ್ಲ ಸಲ್ಲದ ಆರೋಪವನ್ನ ಮಾಡಿಲ್ಲ. ಅವರಿಬ್ರು ಬಂತು, ಮೋದಿ ಬಂತು, ಅಮಿತ್ ಶಾ ಬಂತು, ಇಬ್ರು ಕೂಡ ಕಾನೂನುಬದ್ಧವಾಗಿ ತನಿಖೆಯನ್ನು ಎದುರಿಸಿದ್ರು, ಕ್ಲೀನ್ ಚಿಟ್ ಅನ್ನು ಕೂಡ ಪಡೆದ್ರು. ನಿಮ್ಮ ನಾಯಕರು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಕ್ಲೀನ್ ಚಿಟ್ ಪಡಿತಾರೆ ಬಿಡಿ. ಪ್ರತಿಯೊಂದಕ್ಕೂ ಕೂಡ ಕಾನೂನು ಅಂತ ಇದೆ. ಇನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಕಾರ್ಯಕರ್ತರು ಈ ರೀತಿ ಸಂವಿಧಾನದ ವಿರುದ್ಧ ಮಾತಾಡ್ತಿದ್ದಾರೆ, ಕಾನೂನಿನ ವಿರುದ್ಧ ಮಾತಾಡ್ತಾ ಇದ್ದಾರೆ, ಈ ರೀತಿ ಬೀದಿಗಿಳಿದು ಹೋರಾಟ ಮಾಡ್ತಾ ಕಾನೂನನ್ನೇ ಕೈಗೆತ್ಕೊಳ್ತಿದ್ದಾರೆ. ಅವ್ರಿಗೆ ನೀವ್ಯಾಕೆ ಬುದ್ಧಿ ಹೇಳಕ್ ಆಗ್ತಿಲ್ಲ? ನಿಮ್ಮ ಕಾರ್ಯಕರ್ತರಿಗೆ ಒಂದೇ ಒಂದು ಮಾತನ್ನ ಹೇಳೋ ವ್ಯವಧಾನ ಕೂಡ ನಿಮ್ಗಿಲ್ವಾ? ಪಾಕೆಟ್ ಸಂವಿಧಾನದ ಪುಸ್ತಕವನ್ನ ನಿಮ್ಮ ಜೇಬ್ನಲ್ಲಿ ಹಿಡ್ಕೊಂಡು ತಿರುಗಾಡಿದ್ರೆ ಮಾತ್ರ ಸಾಲೋದಿಲ್ಲ ರಾಹುಲ್ ಗಾಂಧಿ ಅವರೇ. ಅದೇ ಸಂವಿಧಾನವನ್ನ ಪರಿಪಾಲಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಒಬ್ಬ ಲೋಕಸಭೆ ಪ್ರತಿಪಕ್ಷ ನಾಯಕನಾಗಿ, ಕಾಂಗ್ರೆಸ್ನ ಉನ್ನತ ಮಟ್ಟದ ನಾಯಕನಾಗಿ, ಈ ದೇಶದ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಅದು ನಿಮ್ಮ ಕರ್ತವ್ಯ. ಹೋದಲ್ಲೆಲ್ಲ ವೇದಿಕೆ ಮೇಲೆಲ್ಲ ಇದೇ ಪಾಕೆಟ್ ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ಹಾಗೆ ಹೀಗೆ ಸಂವಿಧಾನ ಅಂತ ಮಾತಾಡ್ತಿರಲ್ಲ, ಇವತ್ತು ನಿಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರಲ್ಲ ಇಡಿ ವಿರುದ್ಧ. ಈಗೆಲ್ಲಿ ಹೋದ್ರಿ ನೀವು? ಈಗ ಯಾಕೆ ಇದರ ಬಗ್ಗೆ ಮಾತಾಡ್ತಾ ಇಲ್ಲ? ಇಂಥ ಸೂಕ್ಷ್ಮ ಸಮಯದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರೇನಿದಾರಲ್ಲ ಅವರಾದ್ರೂ ಕೂಡ ತಮ್ಮ ಕಾರ್ಯಕರ್ತರಿಗೆ ಬುದ್ಧಿಯನ್ನ ಹೇಳಬೇಕಾಗಿತ್ತು. ಈಗ ನ್ಯಾಷನಲ್ ಹೆರಾಲ್ಡ್ ಕೇಸು ಕೋರ್ಟ್ನ ಅಂಗಳದಲ್ಲಿದೆ. ಇನ್ನು ಮುಂದಾದ್ರೂ ಕೂಡ ಒಂದು ಸಂವೇದನಾ ರೀತಿಯಲ್ಲಿ ಸೂಕ್ಷ್ಮವಾಗಿ ನಡೆದುಕೊಳ್ಳುವಂತ ಬುದ್ಧಿ ನಿಮಗೆ ಬರಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.